ಡಾಲ್ಫಿನ್ ಸಿಪಾನಿ ಅಂತ. ಸೊ ಇದೊಂದು ಯುರೋಪ್ ಕಾರು. ಇನ್ನೊಂದೇನಪ್ಪ ಇದ್ರ ಫನ್ ಫ್ಯಾಕ್ಟ್ ಅಂದರೆ ನಮ್ಮ ಬೆಂಗಳೂರಲ್ಲೇ ಗುರು ಇದು ಮ್ಯಾನುಫ್ಯಾಕ್ಚರ್ ಆಗ್ತಾ ಇದ್ದಿದ್ದು. ಸೊ ಇದು 1985 ಲಾಂಚ್ ಆಗಿರೋದು. ಇದು ಇಂಡಿಯಾಸ್ ಫಸ್ಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಹ್ಯಾಚ್ ಬ್ಯಾಕ್ ಅಂತಲೇ ಹೇಳ್ಬೋದು. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕಾರ್ನಾಡು. ಸೊ ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ಜಾಗಕ್ಕೆ ಬಂದಿದ್ದೀರಿ. ಅದು ಯಾವುದಪ್ಪ ಅಂದರೆ ನಮ್ಮ ಪಯಣ ಕಾರ್ ಮ್ಯೂಸಿಯಂ. ಎಸ್, ಇದು ನಮ್ಮ ಮೈಸೂರು ಹೈವೇದಲ್ಲೇ ಇರೋದು, ಬ್ಯಾಂಗ್ಳೂರು ಮೈಸೂರು ಹೈವೇ. ಸೊ ಬನ್ನಿ, ಈ ಮ್ಯೂಸಿಯಂ ಒಳಗಡೆ ಎಂತೆಂಥ ಕಾರ್ಸ್ ಇದೆ ಅಂತೆಲ್ಲ ತೋರಿಸ್ತೀನಿ. ಅದಕ್ಕೂ ಮುಂಚೆ ವ್ಯೂ ತೋರಿಸ್ತೀನಿ. ನೋಡಿ ಇದೇ ಎಂಟ್ರೆನ್ಸು. ಸಕಲಾಗಿ ಮಾಡಿದ್ದಾರೆ, ಒಂದು ದೊಡ್ಡ ಇದ್ರ ಥರ ಟೈರ್ ಥರ ಇಟ್ಬಿಟ್ಟು. ಸೊ ಇದು ಮುಂದೆಗಡೆ ಮಾತ್ರ ಹಿಂಗೆ ಈ ಥರ ಇದೆ ಅಷ್ಟೇ. ಸೊ ಹಿಂದೆ ಹಾಫ್ ಅಷ್ಟೇ ಇರೋದಿದ್ದು. ಸೊ ಆ ಕಡೆ ಹಿಂದೆ ಎಲ್ಲ ಫುಲ್ ಎಂಟಿ ಇದೆ. ಸೊ ಸೆಮಿ ಸರ್ಕಲ್ ಥರ ಒಂದು ಮಾಡಿ ಒಂದು ವೀಲ್ ಥರ ಮಾಡಿದ್ದಾರೆ, ಟೈರ್ ಥರ. ಸಕಲಾಗಿದೆ ಅನಿಸ್ತು ನನಗಂತೂ. ಬನ್ನಿ ಎಂಟರ್ ಆಗೋಣ. ನೋಡಿ ಇದೇ ಎಂಟ್ರೆನ್ಸು. ಇಲ್ಲಿ ಬಂದ ತಕ್ಷಣ ನೀವು ಟಿಕೆಟ್ ತೊಗೊಬೇಕು, 50 ರೂಪಾಯಿ ಒಬ್ಬರಿಗೆ. ನೋಡಿ ಅವಾಗಲೇ ಹೇಳಿದ್ನಲ್ಲ, ವೀಲ್ ಥರ ಇದೆ, ಒಳಗಡೆಯಿಂದ ಈ ಥರ ಕಾಣಿಸುತ್ತೆ ಸ್ಟ್ರಕ್ಚರ್. ಲೆಟ್ ಸ್ಟಾರ್ಟ್ ಆನ್ ವಿತ್ ವಿಡಿಯೋ. ನೋಡಿ, ಸ್ಟಾರ್ಟಿಂಗ್ ಆಫ್ ಫ್ರಮ್ ದ ಫಸ್ಟ್ ಕಾರ್, ನಮ್ಮ ಸ್ಟ್ಯಾಂಡರ್ಡ್ ಹೆರಾಲ್ಡ್ ಅಂತ ಇಂಗ್ಲೆಂಡ್ ಕಾರ್ ಇದು. ಇದು ನಮ್ಮ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವ್ರದ್ದೆ. ಸೊ ಇದು ಅವರು ಕಾಲೇಜ್ ಡೇಸಲ್ಲಿ ಯೂಸ್ ಮಾಡ್ತಾ ಇರೋಂಥ ಕಾರ್ ಅಂದು. ಸೊ ಇದರ ಹಾರ್ಸ್ ಪವರ್ ನೋಡ್ಬೋದು, 34.5 ಇದೆ. ಸೊ ಇವಾಗಿನ ಡ್ಯೂಕ್ಗೆ 42 BHP ಇದೆ, ಡ್ಯೂಕ್ 390. ಸೊ ಇಮ್ಯಾಜಿನ್ ಮಾಡಿ, 34.5 ಹಾರ್ಸ್ ಪವರ್ ಕಾರ್ ಇದು. ಇವಾಗಿನ ಡ್ಯೂಕ್ 390ಗಿಂತ ಕಡಿಮೆ ಪವರು. ಇದು ಹಿಂದೆ ನಂಗೆ ಸಖತ್ ಇಷ್ಟ ಆಯ್ತು ಇದು. ಬನ್ನಿ ಹಾಗೆ ಲೆಟ್ಸ್ ಮೂವ್ ಆನ್. ಸ್ಟಾರ್ಟಿಂಗ್ ಆಫ್ ನೀವಿಲ್ಲಿ ನೋಡ್ಬೋದು, ಎಂಟ್ರೆನ್ಸಲ್ಲೇ ಈ ಥರ ಒಂದು ಇಂಜಿನ್ ಮಾಡಲ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಸ್ಟಾರ್ಟಿಂಗ್ ಆಫ್ ಬೇಸಿಕ್ 2 ಸ್ಟ್ರೋಕ್ ಇಂಜಿನ್ ಮೂವ್ ಮಾಡ್ಬೋದು ನೀವು ಹಿಂದೆಗಡೆ. ನೋಡಿ ವರ್ಕಿಂಗ್ ಮಾಡೆಲ್ 2 ಸ್ಟ್ರೋಕ್ ಇಂಜಿನ್ ಇದು. ಸೊ ಎವ್ರಿ 2 ಸ್ಟ್ರೋಕ್ಗೆ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಸಿಂಪಲ್ ಬೇಸಿಕ್. ನೋಡಿ ಇಲ್ಲಿ ಕಾರ್ಬೊರೇಟರ್ ಇದೆ ಇಂಜಿನ್ದು. 4 ಸ್ಟ್ರೋಕ್ ಇಂಜಿನ್ನು ಇಟ್ಟಿದ್ದಾರೆ ಇಲ್ಲಿ. ಇಲ್ಲಿದೆ ಇದು ನೋಡಿ, 4 ಸ್ಟ್ರೋಕ್ ಇಂಜಿನ್ ಈ ಥರ ಮೂವ್ ಆಗುತ್ತೆ. ಪಿಸ್ಟನ್ ಇದು, ಸಿಲಿಂಡರ್ ಒಳಗಡೆ ಪಿಸ್ಟನ್ನು. ಇದು ಬಿಗ್ ಸೈಜ್ 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಈ ಥರ ಇರುತ್ತೆ ಒಳಗಡೆ. ಇನ್ನೊಂದು ಕಾರ್ ಇದೆ, ಎಲ್ಲ ಎಕ್ಸ್ಪೋಸ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ. ಅದು ಇಂಜಿನ್ನು, ಟ್ರಾನ್ಸ್ಮಿಷನ್, ಗೇರ್ ಲೀವರ್ಸ್, ಕ್ರ್ಯಾಂಕ್ ಶಾಫ್ಟ್, ಹಿಂದೆ ಆಕ್ಸೆಲ್, ಪೆಟ್ರೋಲ್ ಟ್ಯಾಂಕ್ ನೋಡಿ ಇದು ಹಿಂದೆ ಹೆಂಗಿದೆ, ಸ್ಪೇರ್ ಟೈರ್. ಸೊ ಇದು ಹಳೆ ಕಾರು, ಎಕ್ಸ್ಪೋಸ್ ಮಾಡಿ ತೋರಿಸಿದ್ದಾರೆ. ಈ ಕಡೆ ಸ್ಟೇರಿಂಗ್ ಬಾಕ್ಸ್ ಇದೆ. ಸೊ ಇದು ಪ್ರಾಬ್ಲಿ ಸ್ಟೇರಿಂಗ್ ಇದು. ಮೆಕ್ಯಾನಿಕಲ್ ಫ್ಯೂಲ್ ಪಂಪ್, ಟರ್ಬೋ ಚಾರ್ಜರ್ ನೋಡಿ, ಇದೆ ನಮ್ಮ ಟರ್ಬೋ ಚಾರ್ಜರು. ಸುಪ್ರಾಲೆಲ್ಲ ಇದು ಬರುತ್ತಲ್ಲ ನಿಮಗೆ, ಸ್ಪೂಲ್ ಆಗುತ್ತಲ್ಲ ಟರ್ಬೋ. ಸೊ ಇದೆ ಅದರ ಇಂಟೀರಿಯರ್ ಪಾರ್ಟ್ಸ್ ಎಲ್ಲ ನೋಡಿ ಎಕ್ಸ್ಪೋಸ್ ಮಾಡಿ ತೋರಿಸ್ತಾ ಇದ್ದಾರೆ. ಸೊ ಹೌ ದ ಏರ್ ಕಮ್ಸ್ ಇನ್, ಚಾರ್ಜಸ್ ದಿ ಟರ್ಬೋ. ನೋಡಿ ಇದರ ಹೋಲ್ ಮ್ಯೂಸಿಯಂ ಕಾನ್ಸೆಪ್ಟ್ ಹೇಗೆ ಸಕ್ಕತ್ತಾಗಿದೆ ಅಂತ. ಪಯಣ ಅಂತ ಹೆಸರಿಟ್ಟಿದ್ದಾರೆ. ಸೊ ವಿ ಆಲ್ ಸ್ಟಾರ್ಟೆಡ್ ಫ್ರಮ್ ದಿಸ್ ಥಿಂಗ್ ರೈಟ್ ಹಿಯರ್. ಇಯರು ಹಾಕಿದ್ದಾರೆ ನೋಡ್ಬೋದಲ್ಲಿ, 10,000 BCE. ಸೊ ಬರ್ತಾ ಬರ್ತಾ ವೀಲ್ಸ್ ಎವಲ್ಯೂಷನ್ ನೋಡಿ ಹೇಗಾಯಿತು. ಆಮೇಲೆ ಸ್ಪೋಕ್ಸ್ ಬಂತು, ವುಡನ್ ಸ್ಪೋಕ್ಸಿಂದ ಮೆಟಲ್, ಅಲ್ಲಿಂದ ಸ್ಟಾರ್ಟ್. ನೋಡಿ ಇಲ್ಲಿ ಎವಲ್ಯೂಷನ್ ಆಫ್ ವೀಲ್ಸ್ ಅಂತ ಒಂದು ಚಾರ್ಟ್ ಥರ ಮಾಡಿದ್ದಾರೆ. ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದು ನೋಡಿ, ಇಲ್ಲಿ ಲೇಟ್ 1800s, ಆಮೇಲೆ 1920s ರಬ್ಬರ್ ಟೈರ್ ಬಂತು. ಸೊ ವಿ ಆಲ್ ಸ್ಟಾರ್ಟೆಡ್ ಫ್ರಮ್ ಹಿಯರ್. ಎತ್ತಿನ ಗಾಡಿ ಸಿಂಪಲ್, ಕುದುರೆಗೆ ಎತ್ತಿಗೆ ಹಾಕ್ಕೊಂಡು ಓಡಿಸ್ತಾ ಇದ್ರು. ಸ್ಟಾರ್ಟ್ ಆಗಿ ಟುಡೇ ವೇರ್ ವಿ ಆರ್ ಅಟ್, ಆಟೋ ಪೈಲಟ್ ಎಲ್ಲ ಇದೆ ನಿಮಗೆ ಟೆಸ್ಲಾದಲ್ಲಿ. ಸೊ ಇಟ್ಸ್ ರಿಯಲಿ ಫ್ಯಾಸಿನೇಟಿಂಗ್ ಹೌ ಫಾರ್ ದ ಹ್ಯೂಮನ್ ಇನ್ವೆನ್ಷನ್ಸ್ ಹ್ಯಾವ್ ಕಮ್. ಇದರ ಕ್ಯಾರೇಜಸ್ ಇವೆಲ್ಲ ನೀವು ಇಲ್ಲಿ ನೋಡ್ಬೋದು. ಇವರ ಫಸ್ಟ್ ಆ್ಯಕ್ಚುಯಲ್ ಕಾರ್ ಅಂತ ಹೇಳೋದಾದರೆ ಫಿಯಟ್ ಇದೆ ಇಲ್ಲಿ. ಸೊ 1925 ಮಾಡಲ್ ಇಯರ್ ಇದು. ಸೊ ನೋಡ್ಬೋದು ನೀವು, ಜಸ್ಟ್ 23 ಹಾರ್ಸ್ ಪವರ್. ನೋಡಿ ಇದಕ್ಕೆ ಸ್ಪೇರ್ ವೀಲು, ಟೂಲ್ ಬಾಕ್ಸು ಎಲ್ಲ ಇಲ್ಲೇ ಕೊಟ್ಬಿಡ್ತಾಯಿದ್ರು. ಆ ವೀಲ್ ಆರ್ಕ್ಸ್ ಎಲ್ಲ ನೋಡಿ ಹೇಗಿದೆ, ಎಷ್ಟು ಆರ್ಟಿಸ್ಟಿಕ್ಕಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕೂಡ ಫಿಯಟ್ ಇದೆ, ಫಿಯಟ್ 521 ಅಂತೆ. ಸೊ ಅದು ಬಿಗರ್. ಇದು ಕಂಪೇರ್ ಮಾಡೋದ್ರೆ ನೋಡಿ, ಇದು ಸೈಜಲ್ಲಿ ಎಷ್ಟು ದೊಡ್ಡದಾಗಿದೆ. ಟಚ್ ಲೈಟ್ಸ್ ಅಂತಾರೆ ಅದನ್ನು, ನೀವು ನೋಡ್ಬೋದು ಅಲ್ಲಿ ಇಲ್ಲಿ ಕಾಣಿಸ್ತಾ ಇದೆಲ್ಲ ಎಕ್ಸ್ಟ್ರಾ ಲೈಟು. ಸೊ ಅದನ್ನು ನೀವು ಕೈಯಿಂದನೇ ಮ್ಯಾನ್ಯಲ್ ಆಗಿ ಮೂವ್ ಮಾಡ್ಕೊಬೋದು. ಆಗಿನ ಕಾಲದಲ್ಲೆಲ್ಲ ಲೈಟ್ಸ್ ಅಷ್ಟೊಂದು ಪವರ್ಫುಲ್ ಇರ್ತಿರ್ಲಿಲ್ಲ. ಸೊ ಅದು ಎಕ್ಸ್ಟ್ರಾ ಲೈಟ್ ಅದು. ಸೊ ನೀವು ಎಲ್ಲೆಲ್ಲಿ ನೋಡಬೇಕೋ ಅಲ್ಲಿಗೆ ಮೂವ್ ಮಾಡ್ಕೊಬೋದು ಅದನ್ನು. ಸೊ ಇದಕ್ಕಿಂತ ದೊಡ್ಡ ಕಾರು ಇಲ್ಲಿದೆ ನೋಡಿ. ಇದು ಸ್ಟಡಿ ಬೇಕಾ ಪ್ರೆಸಿಡೆಂಟ್ 1929. ಇಷ್ಟು ದೊಡ್ಡದಾಗಿದೆ ಕಾರು. 8 ಸಿಲಿಂಡರ್ ನೋಡಿ. ಇಲ್ಲೆಲ್ಲ ಅದರ ಕಾರ್ದು ಇನ್ಫಾರ್ಮೇಷನ್ ಇಲ್ಲಿ ಹಾಕಿರ್ತಾರೆ. 100 BHP ಇದೆ. 3 ಸ್ಪೀಡ್ ಅಷ್ಟೇ ಇದು, 3 ಗೇರು. ಕ್ರೇಜಿ ಆಗಿದೆ ನೋಡಿ.
80 ಹೋಗುತ್ತೆ, 80 ಮೈಲ್ಸ್ ಪರ್ ಅವರ್ ಇದೆ ಟಾಪ್ ಸ್ಪೀಡ್. ಅಂದರೆ 129, 130. ನೋಡಿ ಇಲ್ಲಿ ಇನ್ನೊಂದು ಚಿಕ್ಕದಾಗಿದೆ, ಆ ಸೈಜು ಈ ಸೈಜ್ ನೋಡಿ ಎಷ್ಟು ದೊಡ್ಡದಾಗಿದೆ ಕಾರ್ ಅದು. ಇದು 24 BHP ಆಸ್ಟಿನ್. ನೋಡಿ ಇದಕ್ಕೆ ಇಂಜಿನ್ ಎಲ್ಲ ಅವಾಗ ಮುಂಚೆ ಆನ್ ಮಾಡೋಕ್ಕೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಲೀವರು, ಅದನ್ನ ಹಿಡ್ಕೊಂಡು ತಿರುಗಿಸ್ತಾ ಇದ್ರು. ಸೊ ಅದನ್ನು ತಿರುಗಿಸಿದಾಗ ಇಂಜಿನ್ ಆನ್ ಆಗೋದು ಅವಾಗ. ಫೋರ್ಡ್ ಪ್ರಿಫೆಕ್ಟ್ ಅಂತ ಇದು. ಕಂಟ್ರಿ ಆಫ್ ಒರಿಜಿನ್ ಏನು ಇಂಗ್ಲೆಂಡ್ ಅಂತ ಹಾಕಿದ್ದಾರೆ, ಐಡಿಯಾ ಇಲ್ಲ. ಸೊ ಫೋರ್ಡ್ ಬಂದ್ಬಿಟ್ಟು ಒಂದು ಅಮೇರಿಕನ್ ಕಂಪ್ನಿ. ನೋಡಿ ಇದು ಕೂಡ ಕ್ಲೀನಾಗಿ ಚೆನ್ನಾಗಿದೆ. ಫ್ರೇಸರ್ ಅಂತ ಇದು, ಕ್ರೇಜಿ ಆಗಿದೆ ಇದು ಕೂಡ ಕಾರು. ಬಂಪರ್ ನೋಡಿ ಹೇಗಿದೆ. $1947. ಇದು ಮಾರಿಸ್. ಸೊ MG ಅಂತ ಇವಾಗ ಏನು ನೋಡ್ತೀರಿ, ಸೊ ಇದು ಒರಿಜಿನಲ್ ಮಾರಿಸ್ ಫ್ರಮ್ ಇಂಗ್ಲೆಂಡ್. ಸೊ ಇಂಗ್ಲೆಂಡ್ ಇದು. ಇದು ನೋಡಿ, ಇದು ಡಿಸೈನ್ ನೋಡಿದ್ರು ಹೇಗಿದೆ. ಮುಸ್ಟಾಸ್ ಥರ ಇಲ್ವಾ ಅದು ಸ್ವಲ್ಪ. ಬ್ಯೂಕ್ ಇದು. ಸೈಜ್ ನೋಡಿ ಎಷ್ಟು ದೊಡ್ಡದಾಗಿದೆ. ಬ್ಯೂಕ್ ಸೀರೀಸ್ 50 ಸೂಪರ್ 8. 144 ಹಾರ್ಸ್ ಪವರ್ ಇದೆ ಇದು. 374 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್. ಸೊ ಮುಂಚೆ ನೋಡಿ ಈ ಥರ ವೀಲ್ಸ್ಗೆಲ್ಲ ಹಿಂಗೆ ಇದು ಮಾಡ್ತಾಯಿದ್ರು, ಅವಾಗ ಕವರ್ ಮಾಡ್ತಿದ್ರು. ಸೊ ಅದೊಂಥರ ಸಕಾಲ ಕಾಣಿಸೋದು. ಬನ್ನಿ ಇವಾಗ ನಮ್ಮ ಮೈಸೂರಿನ ರಾಜರ ಕಾರ್ ತೋರಿಸ್ತೀನಿ. ನೋಡಿ ನಮ್ಮ ಮೈಸೂರಿನ ರಾಜರ ಕಾರು. ಸೈಜ್ ನೋಡಿದ್ರು ಹೇಗಿದೆ. ಕ್ಯಾಮ್ರಾ ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಅನಿಸುತ್ತೆ, ಬಟ್ ಇನ್ ಪರ್ಸನ್ ನೋಡೋಕ್ಕಂತೂ ಸರಿಯಾಗಿದೆ. ಮೇಲ್ಗಡೆ ಮೋಸ್ಟ್ಲಿ ಅಲ್ಲಿ ಫ್ಲ್ಯಾಗ್ ಹಾಕ್ತಾಯಿದ್ರು ಅನಿಸುತ್ತೆ ಕಾರ್ ಮೇಲೆ. ಸೊ ಇದಕ್ಕೆ 343 ನ್ಯೂಟನ್ ಮೀಟರ್ಸ್ ಆಫ್ ಟಾಕ್ ಇದೆ. 150 BHP ಇದೆ. 137 ಹೋಗುತ್ತೆ ಟಾಪ್ ಸ್ಪೀಡು. ನೋಡಿ ಇಲ್ಲಿ ಫೋಟೋಸ್ ಎಲ್ಲ ಹಾಕಿದ್ದಾರೆ. ನೋಡಿ ಇಲ್ಲಿ ಸ್ವಲ್ಪ ಬೈಕ್ಸ್ ಕೂಡ ಇಟ್ಟಿದ್ದಾರೆ. ಇದು ನಮ್ಮ ರಾಜದೂತ್. ಸೊ ಇದು RD ಅಲ್ಲ, ಸೊ ಇದು ಓನ್ಲಿ ರಾಜದೂತ್. ಸಿಂಗಲ್ ಸಿಲಿಂಡರ್ ಇದು. 175cc. ನೋಡಿ 2 ರಾಜದೂತ್ ಇದೆ. ಅಲ್ಲಿ ಇಲ್ಲೊಂದಿದೆ, ಬ್ಲೂ ಇದೆ. ಇದೆಲ್ಲ ಅಷ್ಟೊಂದು ಅವರು ಇದು ಮಾಡಿಲ್ಲ, ರಿಸ್ಟೋರ್ ಮಾಡಿಲ್ಲ. ಇವೆಲ್ಲ ನೋಡ್ಬೋದು ಅಷ್ಟೆಲ್ಲ ಹಂಗೆ ಇದೆ. ಸೊ ಹಂಗೆ ತಂದು ನಿಲ್ಲಿಸಿದ್ದಾರೆ. ಬಜಾಜ್ ಸ್ಕೂಟರ್ಸ್ ಇದೆ, ವೆಸ್ಪಾ ಕೂಡ ಇದೆ ಇಲ್ಲೊಂದು ನೋಡ್ಬೋದು. ಇಲ್ಲಿ ನಮ್ಮ ಕಿಂಗ್ RX100. ಸೊ ಇದನ್ನೆಲ್ಲ ರಿಸ್ಟೋರ್ ಮಾಡಿ ನಿಲ್ಲಿಸ್ಬೋದು ಅವರು, ಗೊತ್ತಿಲ್ಲ ಏನಕ್ಕೆ ಇನ್ನೂ ಹಿಂಗೆ ನಿಲ್ಲಿಸಿದ್ದಾರೆ ಅಂತ ಕಂಡೀಷನಲ್ಲಿ. ನೋಡಿ ಕೀ ಕೂಡ ಇಲ್ಲೇ ಇದೆ. ಸೊ ರನ್ನಿಂಗ್ ಕಂಡೀಷನಲ್ಲಿ ಇದೆ ಅನಿಸುತ್ತೆ, ಬಟ್ ಕಾಸ್ಮೆಟಿಕ್ ಆಗಿ ಅಷ್ಟೇನು ಮಾಡಿಲ್ಲ. ಸೊ ಇಷ್ಟು ಬೈಕ್ಸ್ ಇದೆ ಇಲ್ಲಿ. ಸಿಟ್ರಾನ್ ಅಂತ ಕಾರ್ ಇದು, ಫ್ರಾನ್ಸ್ದು. ಸಿಟ್ರಾನ್ ಈಗಲೂ ಇದೆ ನೋಡ್ಬೋದಲ್ಲಿ. ಸೊ ಫ್ರಾನ್ಸ್ ಅಲ್ಲ ನೋಡಿ, ಅಲ್ಲಿ ಪ್ಯಾರಿಸ್ ಮ್ಯಾಪಲ್ಲಿ ಹಾಕ್ಬಿಟ್ಟಿದ್ದಾರೆ ಬ್ಯಾಕ್ಗ್ರೌಂಡ್. ತುಂಬ ಚೆನ್ನಾಗಿದೆ. ಐಫಿಲ್ ಟವರು. ವೈಪರ್ ನೋಡಿ ಆಗಿನ ಕಾಲದಲ್ಲಿ ಹೇಗಿತ್ತು, ಮೇಲ್ಗಡೆಯಿಂದ ಬರೋದು. ಈಗೆಲ್ಲ ಕೆಳಗಡೆ ಕೊಡ್ತಾರೆ, ಆಗೆಲ್ಲ ಮೇಲ್ಗಡೆಯಿಂದ ಬರ್ತಾಯಿದ್ರು. ಮುಂದೆ ಪಾರ್ಟ್ ನನಗೆ ಇಷ್ಟ ಆಯಿತು ನೋಡಿ, ಆರ್ಟಿಸ್ಟಿಕ್ ಆಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ಆಸ್ಟಿನ್. ಇದು ನೋಡ್ಬೋದು, ಆಸ್ಟಿನ್ A40 ಅಂತ ಇದು. ಇದು ಹಿಂದೂಸ್ತಾನ್ 14 ಅಂತಿದೆ. ಇದು ಒಂಥರ ಚೆನ್ನಾಗಿದೆ. ಆಸ್ಟಿನ್ ಥರನೇ ಇದೆ ನೋಡೋಕ್ಕೆ, ಬಟ್ ಸ್ಲೈಟ್ಲಿ ಡಿಫ್ರೆಂಟ್. ಇದು ಲ್ಯಾಂಡ್ ಮಾಸ್ಟರ್ ಅಂತ. ಫೋರ್ ಗೇರ್ಸ್ ಅಷ್ಟೇ ಇವೆಲ್ಲ. 50 ಹಾರ್ಸ್ ಪವರ್, 4 ಸ್ಪೀಡ್. ಇದು ನಮ್ಮ ಅಂಬಾಸಿಡರ್. ನಾರ್ಮಲ್ ನೀವು ನೋಡಿರ್ತಲ್ಲ, ಇದು ಸ್ವಲ್ಪ ಕಾಮನ್ ಇದೆ. ಸೊ ತುಂಬ ಕಡೆ ನೋಡೋದಕ್ಕೆ ಸಿಗುತ್ತಿದ್ದು. ಇದು ನೋಡಿ ಶವರ್ಲೆದಿದು, ಬೆಲ್ಲೇರ್ ಅಂತ. ಸೊ ಇವರು ಅಮೇರಿಕನ್ ಕಂಪ್ನಿ. ಶವರ್ಲೆ ಮುಂಚೆ ಇಂಡಿಯಾದಲ್ಲಿತ್ತು ನೋಡಿ. ಅಲ್ಲಿ ಒಂದು ಏರೋಪ್ಲೇನ್ ಇಟ್ಬಿಟ್ಟಿದ್ದಾರೆ ಲೋಗೋಗಿ. ಕ್ರೇಜಿ ಅಲ್ವಾ, ಅವಳು ಏರೋಪ್ಲೇನ್ ಥರ ಇರೋದು ಓಡಾಡೋಕ್ಕೆ ಅಂತ. ಮ್ಯಾಗ್ನಿಫಿಸೆಂಟ್ ಆಗಿದೆ ಶವರ್ಲೆ ಬೆಲ್ಲೇರ್. ಸೊ ಶವರ್ಲೆ ಬಗ್ಗೆ ಗೊತ್ತಿಲ್ಲ ಅಂದರೆ ಅವರು ಇಂಡಿಯಾದಲ್ಲೂ ಇದ್ದರು. ಸೊ ಇಲ್ಲಿ ಇನ್ನೊಂದಿದೆ, ಸ್ಟಡಿ ಬೇಕರ್ ನೋಡ್ಬೋದು ನೀವು. ಅದಕ್ಕೂ ನೋಡಿ ಒಂಥರ ಏರೋಪ್ಲೇನ್ ಥರ ಇದೆ ಮುಂದೆ ಲೋಗೋ. ಇದಕ್ಕೂ ಹಂಗೆ ಇದೆ. ಸ್ಟೇಷನ್ ವ್ಯಾಗನ್ ಅಂದರೆ ನೋಡಿ ಆ ಥರ ಇರುತ್ತೆ ಹಿಂದೆ.
ಪೆಜಿಯೋದೊಂದು ಇಲ್ಲೊಂದು ಕಾರ್ ಇದೆ ನೋಡಿ. ಇಂಟೀರಿಯರ್ ಕಲರ್ ಚೆನ್ನಾಗಿದೆ, ಟ್ಯಾನ್ ಇಂಟೀರಿಯರ್ ಇದೆ. ಆಚೆ ಕಡೆ ಪರ್ಪಲ್ ಇದೆ. ಪರ್ಪಲ್ಲ ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್ ಥರ ಇದೆ ಗುರು. ಇದು ಸ್ಟಾಕಲ್ಲೇ ಹೆಂಗೆ ಬಂತಾ ಇಲ್ಲ ಅನ್ನೋ ಡೌಟು. ಅದು ಚೆನ್ನಾಗಿದೆ ಫಂಕಿಯಾಗಿ. ಇಲ್ಲಿ ನೋಡಿ, ಇದು ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಕಾರ್ಸ್ ಅಂತಲೇ ಹೇಳ್ಬೋದು. ಶೆವರ್ಲೆ ಇಂಪಾಲ ಅಂತ. US ಅಲ್ಲೆಲ್ಲ ತುಂಬ ಫೇಮಸ್ ಇದು. ಗ್ಯಾಂಗ್ಸ್ಟರ್ಸ್ ಎಲ್ಲ ನೀವೆಲ್ಲ ನೋಡಿರ್ತೀರ ಅನ್ಸುತ್ತೆ US ಅಲ್ಲಿ. ಸೊ ಇದರಲ್ಲಿ ಕನ್ವರ್ಟಬಲ್ ಪಾರ್ಟ್ ಬರುತ್ತಲ್ಲ, ಅದನ್ನ ಹಾಕೊಂಡು ಓಡಿಸ್ತಾ ಇರ್ತಾರೆ. ಎಷ್ಟು ಉದ್ದ ಇದೆ ನೋಡಿ ಟ್ರಂಕು. ಒಂದು 2-3 ಹ್ಯೂಮನ್ ಬಾಡಿ ಹಾಕ್ಬೋದಲ್ಲಿ. ಸೊ ಇದು ಶೆವರ್ಲೆ ಇಂಪಾಲ 135 ಹಾರ್ಸ್ ಪವರ್, 150 ಟಾಪ್ ಸ್ಪೀಡು, 6 ಸಿಲಿಂಡರ್ ಇಂಜಿನ್, 3 ಗೇರು. ಡ್ಯಾನ್ಸ್ ಎಲ್ಲ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರಲ್ಲ US ಅಲ್ಲೆಲ್ಲ ಗ್ಯಾಂಗ್ಸ್ಟರ್ಸ್. ಸೊ ಅದೇ ಇದು ಇಂಪಾಲ. ಸೊ ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಕಾರ್. US ಅಲ್ಲಾಗಲಿ ಇಂಡಿಯಾದಲ್ಲೆಲ್ಲ ಬಿಡಿ, ಆಗಿನ ಕಾಲದಲ್ಲೆಲ್ಲ ಇದು ಇಟ್ಬಿಟ್ಟಿದ್ರೆ ಅಷ್ಟೇ ಜನರು ತಿಕ್ಲೆದ್ದು ಹೋಗ್ತಾ ಇದ್ರು ಅನ್ಸುತ್ತೆ ಇದನ್ನೆಲ್ಲ ನೋಡಿದ್ದಿದೆ ರೋಡ್ ಮೇಲೆ. ಇದು ಹಿಲ್ಮಾಸ್ಟರ್, ಹಿಲ್ಮ್ಯಾನ್ ಹಂಟರ್. ಫಾಂಟ್ ಚೆನ್ನಾಗಿದೆ ನೋಡಿ, ಹಿಲ್ಮ್ಯಾನ್. ಇದು ಓಪೆಲ್ ಅಂತ. ಓಪೆಲ್ ಕೂಡ ಇತ್ತು ಇಂಡಿಯಾದಲ್ಲಿ. ಸೊ ಇದೆಲ್ಲ ಆಗಿನ ಕಾಲದಲ್ಲೇ ಇಂಪೋರ್ಟ್ ಮಾಡಿಸಿರೋದು. 2 ಡೋರ್ ಕಾರ್ಸ್ ಇದು. ಆಗಿನ ಕಾಲದಲ್ಲೇ ಇದನ್ನು ಇಂಪೋರ್ಟ್ ಮಾಡಿಸ್ಕೊಂಡು ಓಡಿಸ್ತಾ ಇದ್ದಿದ್ದು. ಸರ್ಟಿಬೇಕರ್ ಚಾಂಪಿಯನ್. ಸೊ ಇದು ನಮ್ಮ CV ರಾಮನ್ ಅವರ ಕಾರು. ನೋಡ್ಬೋದು, ದ ಫೇಮಸ್ ಫಿಸಿಸಿಸ್ಟ್. ಅಲ್ಲಿ ಫೋಟೋ ಎಲ್ಲ ಹಾಕಿ ಮಾಡಿದ್ದಾರೆ ನೋಡಿ. ಇದು ಅವರ ಕಾರ್. ಇದು ಮೈಸೂರು ಅನ್ಸುತ್ತೆ. ಇದು MYB ಅಂತಿದೆ. ಚೆನ್ನಾಗಿದೆ ಇದು ಒಂಥರ. ಸೊ ಇದಕ್ಕೆ ರೇರ್ ಹಿಂಜ್ ಡೋರ್ಸ್ ಇದೆ ಅನ್ಸುತ್ತೆ ನೋಡಿ, ರೋಲ್ಸ್ ರಾಯ್ಸ್ ಥರ. ಆವಾಗಲೇ ಕೊಟ್ಟಿದ್ರು. ಸೊ ನೋಡಿ, ಇಲ್ಲೆಲ್ಲ ಕಾರ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಕಾರ್ ಬಗ್ಗೆ ಇನ್ಫಾರ್ಮೇಷನ್ ಇದೆ, ಅಲ್ಲಿ ಇದರ ಓನರ್ ಬಗ್ಗೆ ಕೊಟ್ಟಿದ್ದಾರೆ, CV ರಾಮನ್ ಅವರ ಬಗ್ಗೆ. ನೀವು ನೋಡ್ಬೋದು ಅಲ್ಲಿ ನೋಡಿ. ಬೇಕಾದ್ರೆ ಪಾಸ್ ಮಾಡಿ ಓದ್ಕೊಳ್ಳಿ. ಮತ್ತು ಇನ್ನೊಂದು ಏನಪ್ಪ ಇಲ್ಲ ಅಂದರೆ ಸಖತ್ ಸೆಕೆ ಹೊಡಿತದೆ ಗುರು. ಫ್ಯಾನ್ ಒಂದು ಹಾಕಿದ್ದಾರೆ ಅಷ್ಟೇ, AC ಇಲ್ಲ ಅನಿಸುತ್ತೆ. ದೊಡ್ಡ ಫ್ಯಾನ್ ಇದೆ, ಆದರೂ ತುಂಬ ಸೆಕೆ ಹೀಟ್ ಆಗ್ಬಿಟ್ಟಿದೆ ಮೇಲ್ಗಡೆ. ಬಿಸಿ ಅಲ್ವಾ. ಬನ್ನಿ, ಕೆಳಗಡೆ ಎಲ್ಲ ಇದೆ, ಹಾಗೆ ತೋರಿಸ್ತೀನಿ. ಈ ಕಾರ್ ಏನು ನೋಡ್ತಾ ಇದ್ದೀರಾ ಇಲ್ಲಿ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾರ್ಸ್ ಇನ್ ಇಂಡಿಯನ್ ಹಿಸ್ಟ್ರಿ. ಸೊ ಇದು ಡಾಲ್ಫಿನ್ ಸಿಪಾನಿ ಅಂತ. ಸೊ ಇದೊಂದು ಯುರೋಪ್ ಕಾರು. ಇನ್ನೊಂದೇನಪ್ಪ ಇದ್ರ ಫನ್ ಫ್ಯಾಕ್ಟ್ ಅಂದರೆ, ನಮ್ಮ ಬೆಂಗಳೂರಲ್ಲೇ ಗುರು ಇದು ಮ್ಯಾನುಫ್ಯಾಕ್ಚರ್ ಆಗ್ತಾ ಇದ್ದಿದ್ದು. ಸೊ ಇದು 1985 ಲಾಂಚ್ ಆಗಿರೋದು. ಇದು ಇಂಡಿಯಾಸ್ ಫಸ್ಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಹ್ಯಾಚ್ ಬ್ಯಾಕ್ ಅಂತಲೇ ಹೇಳ್ಬೋದು.